ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರ ಮಲ್ನಾಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ್ನು ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋ ಕಾರಣ ನಾನಿವತ್ತು ಸ್ವಲ್ಪ ಲೇಟಾಗಿ ಎದ್ದೆ. ಮಂಡೆಯಿಂದ ಸಾಟರ್ಡೆ ಈಗ ರೀತಿ ಇರಲ್ಲ. ಮಂಡೆಯಿಂದ ಸಾಟರ್ಡೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ. ಸಂಡೇ ಹೊತ್ತು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಬೆಳಗ್ಗೆ ಎದ್ದಿದ್ದೆ ನಾನು ದೇವರಿಗೆ ಕೈ ಮುಕ್ಕೊಂಡು ಆಮೇಲೆ ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆನೇ ಎದ್ದಿದ್ದೆ, 1 ಗ್ಲಾಸು ಫಸ್ಟು ಬಿಸಿನೀರನ್ನ ಕುಡಿತೀನಿ ನಾನು. ಮೊದಲೆಲ್ಲ ಹೀಗಿರಲಿಲ್ಲ, ಈಗ ಒಂದು 2 ವರ್ಷದಿಂದ ಈ ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಮೊದಲೆಲ್ಲ ನಾನು ಎದ್ದಿದ್ದೆ, ಫ್ರೆಶ್ ಅಪ್ ಆಗಿಬಿಟ್ಟು ಟೀನೋ ಅಥವಾ ಕಾಫಿನೋ ಅಥವಾ ಹಾಲು ಏನೋ ಒಂದು ಕುಡಿತಾಯಿದ್ದೆ. ಇವಾಗ ಆಗಿಲ್ಲ. ಫಸ್ಟು ಬೆಳಗ್ಗೆನೇ ಎದ್ದಿದ್ದೆ, ಬಿಸಿನೀರನ್ನ ಕುಡಿತಾಯಿದ್ದೀನಿ. ಬೆಳಗ್ಗೆನೇ ಬಿಸಿನೀರನ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು. ನಾನೀಗ 2 ವರ್ಷದಿಂದ ಈ ಅಭ್ಯಾಸನ ರೂಢಿಸ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾರಿಗಾರ ಈ ಅಭ್ಯಾಸ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಬಿಸಿನೀರನ್ನ ನಾನು ಅವನಲ್ಲಿ ಇಟ್ಟಿದ್ದೀನಿ ಕಾಯೋದಕ್ಕೆ. ನಿನ್ನೆ ನಾನು ಆಚೆಯಿಂದ ಸ್ವಲ್ಪ ಹಣ್ಣುಗಳನ್ನ ತರಿಸಿದ್ದೆ. ಇಲ್ಲಿ ಗೋವಾ ಅಂದರೆ ಸೀಬೆಹಣ್ಣು ಅಂತ ಅಂತಾರಲ್ಲ ಅದು, ಮತ್ತು ಇಲ್ಲಿ ಪಪ್ಪಾಯನ ತರಿಸಿದ್ದೆ. ಪಪ್ಪಾಯ ಇನ್ನು ಸ್ವಲ್ಪ ನಾಳೆಗೆ ತಿನ್ಬೋದು ಅಂತ ಹೇಳಿದ್ರು. ಹಾಗಾಗಿಬಿಟ್ಟು ನಾನು ಹಾಗೆ ಇಟ್ಟಿದ್ದೆ, ಅದನ್ನೇನು ನಾನು ತಿನ್ನೋಕ್ಕೆ ಹೋಗಿಲ್ಲ. ಇವಾಗ ನೀರು ಬಿಸಿಯಾಗಿದೆ. ನೀರು ಬಿಸಿಯಾಗಿದ್ದ ನಂತರ ನಾನು ತೊಗೊಂಡು ಆಚೆ ಹೋಗಿ ಒಂದು 5 ನಿಮಿಷ ನಾನು ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಕುಡಿತೀನಿ. ಇನ್ನೂ ಯಾರೂ ಎದ್ದಿಲ್ಲ, ಮಕ್ಕಳೆಲ್ಲ ಹಾಗೆ ಮಲಗಿದ್ದಾರೆ. ನಾನು ಎದ್ದಿದ್ದೆ ಬೆಳಿಗ್ಗೆನೆ. 1 ಗ್ಲಾಸ್ನ ನೀರನ್ನ ತೊಗೊಂಡು ಹಿಂಗೆ ಆಚೆ ಬಂದು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ಇವಾಗ ನಾನು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಮಮ್ಮಿ ಗ್ರೀನ್ ಪಲಾವ್ ಮಾಡು ಅಂತ ಇದ್ಲು. ಅವಳಿಗೆ ಗ್ರೀನ್ ಪಲಾವ್ ಇಷ್ಟ ಆಗುತ್ತೆ. ನಾನು 2 ಥರ ಪಲಾವ್ ಮಾಡ್ತೀನಿ. ಒಂದು ಮಸಾಲೆ ರುಬ್ಬಿಟ್ಟು ಮತ್ತು ಇನ್ನೊಂದು ಹಾಗೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಾಕ್ಬಿಟ್ಟು ಯಾವುದೇ ಮಸಾಲೆ ರುಬ್ದೇ ಮಾಡ್ತೀನಿ. ನನ್ನ ಮಗಳಿಗೆ ಮಸಾಲೆ ರುಬ್ಬಿ ಗ್ರೀನ್ ಕಲರ್ ಬರೋಂಥ ಪಲಾವ್ ಅಂದರೆ ಇಷ್ಟ ಆಗುತ್ತೆ ಅವಳಿಗೆ. ಹಾಗಾಗ್ಬಿಟ್ಟು ಗ್ರೀನ್ ಪಲಾವ್ ಮಾಡು ಮಮ್ಮಿ ಅಂತ ಹೇಳ್ತಾಯಿದ್ಲು. ಸರಿ ಬಿಡು, ಇವತ್ತು ಸಂಡೇ ಅಲ್ವಾ ಅಂತ ಬೆಳಗ್ಗೆನೇ ಇವತ್ತು ಪಲಾವ್ನ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೋತಾ ಇದ್ದೀನಿ. ಮಕ್ಕಳು ಎದ್ದಿದ್ದೆ, ಅವರಿಗೆ ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಕೊಟ್ಟೆ. ಅವರೆಲ್ಲ ಹಾಲು ಕುಡ್ಕೊಂಡು ಕೂತಿದ್ದಾರೆ. ನಾನಿವಾಗ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೋತಾ ಇದ್ದೀನಿ.
ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡಿದ್ದ ನಂತರ ಇವಾಗ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಹಾಕ್ಕೊಂಡು ಇದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಇವಾಗ ನಾನು ತರಕಾರಿನ ಹೆಚ್ಚಿಡ್ಕೊತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗಡ್ಡೆ ಇರಲಿಲ್ಲ, ಹಾಗಾಗಿಬಿಟ್ಟು ನಾನು ಬರೀ ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿನ ಹಾಕಿ ಮಾಡ್ತಾಯಿದ್ದೀನಿ. ಏನಿಲ್ವೋ ಅದರಲ್ಲೇ ಮಾಡೋದು ಹೆಣ್ಮಕ್ಳು ಗುಣ ಅಲ್ವಾ, ಏನಿರುತ್ತೋ ಅದರಲ್ಲೇ ಮಾಡಬೇಕು. ಅದಿಲ್ಲ ಇದಿಲ್ಲ ಅಂತ ಇದ್ದರೆ ನಾವು ಏನು ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಇರೋದ್ರಲ್ಲೇ ಅಡುಗೆ ಮಾಡೋದೇ ಹೆಣ್ಮಕ್ಳು ಗುಣ. ಸರಿ, ಇವಾಗ ಬೀನ್ಸ್ ಎಲ್ಲ ಉದ್ದುದವಾಗಿ ಹೆಚ್ಚಿಡ್ಕೊತಾ ಇದ್ದೀನಿ. ಬೀನ್ಸು ಎಳೆಯದಾಗಿ ಚೆನ್ನಾಗಿತ್ತು, ಕ್ಯಾರೆಟು ಕೂಡ ಚೆನ್ನಾಗಿತ್ತು. ಆಲೂಗೆಡ್ಡೆ ತರೋದು ಮರ್ತೋದ್ರು, ಹಾಗಾಗಿಬಿಟ್ಟು ಏನಿದೆಯೋ ಅದರಲ್ಲೇ ಸರಿ ಮಾಡೋಣ ಬಿಡು, ನನ್ನ ಮಗಳು ಬೇರೆ ಪಲಾವ್ ಬೇಕು ಅಂತ ಇದ್ಲು, ಹಾಗಾಗಿಬಿಟ್ಟು ಏನಿದೆಯೋ ಅದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ನಾನು ಎಳ್ಗೆ ಮಣೆಯಲ್ಲಿ ತರಕಾರಿನ ಹೆಚ್ಚುತ್ತಾ ಇದ್ದೀನಿ. ನನಗೆ ಎಳ್ಗೆ ಮಣೆಯಲ್ಲಿ ಹೆಚ್ಚೋದೆ ಅಂದರೆ ಕಂಫರ್ಟಬಲ್ ಅನಿಸುತ್ತೆ. ಆರಾಮಾಗಿ ಕೂತ್ಕೊಂಡು ಎಳ್ಗೆ ಮಣೆಯಲ್ಲಿ ಹೆಚ್ಕೋಬೋದು. ಚಾಕುಲಿ ಹೆಚ್ಬೋದು, ಆದರೆ ಅಷ್ಟು ಸ್ಪೀಡಾಗಿ ನನಗೆ ಚಾಕುಲಿ ಹೆಚ್ಚೋಕ್ಕೆ ಬರಲ್ಲ. ಅದೇ ಎಳ್ಗೆ ಮಣೆಯಲ್ಲಿ ಅಂದರೆ ನಾನು ಸ್ಪೀಡಾಗಿ ಹೆಚ್ಕೊತೀನಿ, ಭಾಳ ಬೇಗನೆ ಆಗೋಗುತ್ತೆ. ಹಾಗಾಗಿಬಿಟ್ಟು ನನಗೆ ಈಗಿಂದ ಅಂತಲ್ಲ, ನನಗೆ ಮದುವೆಗಿಂತ ಮುಂಚೆಯಿಂದನೂ ಇದರಲ್ಲೇ ಅಭ್ಯಾಸ. ಹಾಗಾಗಿಬಿಟ್ಟು ನಾನು ಚಾಕುಲಿ ಹೆಚ್ಚೋಕ್ಕೆ ಹೋಗಲ್ಲ, ನಾನು ಕೂತ್ಕೊಂಡು ಆರಾಮಾಗಿ ಎಳ್ಗೆ ಮಣೆಯಲ್ಲೇ ಫಾಸ್ಟಾಗಿ ಹೆಚ್ಚುತ್ತೀನಿ. ಇವಾಗ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಮಸಾಲೆ ರುಬ್ಕೊಳ್ಳೋದಕ್ಕೆ ಐಟಮ್ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಇವಾಗ ತೊಳೆದಿರುವಂಥ ಪಾತ್ರೆನ ಜೋಡಿಸ್ಕೊತಾ ಇದ್ದೀನಿ. ತೊಳೆದಿರೋ ಪಾತ್ರೆನ ಹಂಗೆ ಇಟ್ಬಿಟ್ಟಿದ್ದೆ. ಸರಿ, ಇದನ್ನೆಲ್ಲ ಕ್ಲೀನಾಗಿ ಇವಾಗ ಜೋಡಿಸ್ಕೊಳ್ಳೋಣ ಅಂತ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ. ಸಂಡೇ ಅಂತ ಹೇಳ್ತೀವಿ ಆರಾಮಾಗಿರ್ಬೋದು ಅಂತ, ಸಂಡೇನೇ ಕೆಲಸ ಜಾಸ್ತಿ ಇರುತ್ತೆ. ಬಾಕಿ ಟೈಮಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತ ಬೆಳಿಗ್ಗೆನೇ ಕೆಲಸ ಬೇಗ ಬೇಗ ಮುಗಿಸ್ಕೊಬಿಡ್ತೀವಿ. ಸಂಡೇ ಬಂದರೆ ಸ್ವಲ್ಪ ಲೇಜಿನೇ ಆಗುತ್ತೆ, ಆರಾಮಾಗಿ ಮಾಡ್ಕೋಬೋದು ಬಿಡು ಅಂತ ಲೇಟಾಗಿ ಎದ್ದೇಳೋದು, ಆರಾಮಾಗೆ ನಾಷ್ಟ ಮಾಡೋದು, ಈ ರೀತಿ ಆಗೋಗ್ಬಿಡುತ್ತೆ. ನಾಷ್ಟ ಕೂಡ ಲೇಟಾಗೆ ಮಾಡ್ತೀವಿ. ಅದೇ ಸ್ಕೂಲಿರೋ ಟೈಮಲ್ಲಿ ಭಾಳ ಬೇಗನೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಬೇಗನೆ ನಾಷ್ಟ ಮಾಡ್ಕೋತೀವಿ. ಸಂಡೇ ಬಂದರೆ ಹೀಗೆ ಲೇಜಿ ಆಗಿಬಿಡ್ತೀವಿ. ಸರಿ, ಇವಾಗೆಲ್ಲ ಸಾಮಾನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಈಗ ಸಾಮಾನೆಲ್ಲ ಜೋಡಿಸಿದ ನಂತರ ಇವಾಗ ಮಸಾಲೆನ ರುಬ್ಕೊಳ್ಳೋಣ ಅಂತ ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಸೇರಿಸಿದ್ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಸಾಲೆನ ರುಬ್ಕೊಂಡ್ಬಿಡ್ತೀನಿ. ಇನ್ನು ನೀವು ನೋಡ್ಬೋದು, ಬೀನ್ಸು, ಕ್ಯಾರೆಟು, ಬಟಾಣಿ ಮತ್ತು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಒಗ್ಗರಣೆ ಕೆಲವ್ರು ಹಾಕ್ತಾರೆ. ನಾನಿಲ್ಲಿ ಈರುಳ್ಳಿನ ರುಬ್ಕೊಳ್ಳೋದಕ್ಕೆ ಹಾಕಿರೋದ್ರಿಂದ ನಾನು ಒಗ್ಗರಣೆಗೇನು ಹಾಕ್ಕೊಳ್ಳಲ್ಲ. ಹಾಗಾಗ್ಬಿಟ್ಟು ಡೈರೆಕ್ಟ್ ಇವಾಗ ಮಸಾಲೆನ ರುಬ್ಕೊತೀನಿ. ಇವಾಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ಸ್ವಲ್ಪ ಕಾದಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಐಟಮ್ ಎಲ್ಲ ಹಾಕ್ಕೊತೀನಿ. ಇದ್ರ ವಿಡಿಯೋ ಪೂರ್ತಿ ಬೇಕು ಅಂದರೆ ನನ್ನ ಕುಕ್ಕಿಂಗ್ ಚಾನಲ್ ಒಂದಿದೆ, ಪವಿತ್ರ ಮಲ್ನಾಡ್ ಕುಕ್ಕಿಂಗ್ ಅಂತ.
ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಕೋಬೋದು. ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜಾರಿಗೆ ನೀರು ಹಾಕ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೆಕ್ಸ್ಟ್ ಇವಾಗ ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಎಲ್ಲ ಹಾಕಿ ಟೊಮೊಟೊನ ಹಾಕಿದ್ದೀನಿ. ಇಲ್ಲಿ ಡೀಟೇಲಾಗಿ ನಾನು ತೋರಿಸಿಲ್ಲ. ನಿಮಗೆ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ನನ್ನ ಕುಕ್ಕಿಂಗ್ ಚಾನಲ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ಸೇರಿಸಿ ಚೆನ್ನಾಗಿ ತರಕಾರಿ ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನ ಒಂದು 5 ನಿಮಿಷ ನಾನು ಚೆನ್ನಾಗಿ ಸ್ವಲ್ಪ ಬೇಯೋದಕ್ಕೆ, ಹಸಿ ಸ್ಮೆಲ್ ಎಲ್ಲ ಹೋಗೋದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಬಿಟ್ಬಿಡ್ತೀನಿ. ಹಾಗೆ ಇಲ್ಲಿ ಅಡುಗೆ ಆಗ್ತಾ ಇದ್ದಂಗೆ ಇಲ್ಲಿ ಸ್ವಲ್ಪ ಪಾತ್ರೆಗಳಿದ್ವು, ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಇವಾಗ ವಾಶ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಮಾಡ್ತಾನೆ ಪಾತ್ರೆನ ತೊಳ್ಕೊಬಿಟ್ರೆ ಟೈಮ್ ಸೇವ್ ಆಗುತ್ತೆ, ಕೆಲಸನೂ ಆದಂಗೆ ಆಗುತ್ತೆ. ಅಡುಗೆ ಮಾಡ್ತಾನೆ ನೀವು ಸುಮ್ಮನೆ ಕೂತ್ಕೊಂಡು ಆಮೇಲೆ ಪಾತ್ರೆ ತೊಳಿಬೇಕು ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಕೆಲಸ ಮಾಡ್ತಾಯಿದ್ರೆ ಆರಾಮಾಗಿ ಮಾಡ್ತಾನೇ ಇರ್ತೀವಿ. ಅದೇ ಸ್ವಲ್ಪ ಕುತ್ಕೊಬಿಟ್ರೆ ಸೋಂಬೇರಿತನ ಬಂದುಬಿಡುತ್ತೆ. ಹಾಗಾಗ್ಬಿಟ್ಟು ಕೆಲಸ ಮಾಡ್ತಾನೆ ಇದ್ದಂಗೆ ಒಂದೇ ಕೆಲಸ ಅಂತ ಒಂದೇ ಕೆಲಸದ ಮೇಲೆ ನಿಂತ್ಕೋಬಾರ್ದು. ಆ ಕೆಲಸ ಆಗ್ತಿದ್ದಂಗೆ ಇನ್ನೊಂದು ಕೆಲಸನ ಮಾಡ್ತಾ ಇರಬೇಕು. ಇವಾಗೆಲ್ಲ ಫಸ್ಟು ನೀರಲ್ಲಿ ಹಂಗೆಲ್ಲ ತಟ್ಟೆಗಳು ಬಟ್ಲುಗಳೆಲ್ಲ ತೊಳೆದಿಟ್ಕೋತಾ ಇದ್ದೀನಿ. ಹಾಗೆ ಬಟ್ಟೆನೂ ಕೂಡ ಒಗೆಯೋಕ್ಕೆ ಹಾಕಿದ್ದೀನಿ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆಯಲ್ಲಿ ತೊಳೆಯೋಕ್ಕೆ ಹಾಕಿದ್ದೀನಿ. ಅದು ಆಗ್ತಾಯಿದೆ. ಈ ಕಡೆ ಪಾತ್ರೆನೂ ತೊಳಿತಾ ಇದ್ದೀನಿ, ಈ ಕಡೆ ಒಂದು ಕಡೆ ಅಡುಗೆನೂ ಕೂಡ ಆಗ್ತಾಯಿದೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ. ಇವಾಗ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ, 2.5 ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಫಸ್ಟೇ ಮಸಾಲೆ ರುಬ್ಬೋದಕ್ಕೂ ಮಸಾಲೆಯಲ್ಲೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿರ್ತೀವಿ. ಹಾಗಾಗಿಬಿಟ್ಟು ನಾನು ಕುಕ್ಕರಲ್ಲಿ ಮಾಡುವಾಗ ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕ್ಕೋಬೇಕು. ನೀರೆಲ್ಲ ಹಾಕಿದ ನಂತರ ಇವಾಗ ನಾನು ಅಕ್ಕಿನ ತೊಳ್ಕೊತಾ ಇದ್ದೀನಿ. ಅಕ್ಕಿನ ತೊಳೆದ್ಬಿಟ್ಟು ಇವಾಗ ಹಾಕ್ಕೋಬೇಕು. ಇಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಉಪ್ಪು ಖಾರ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ 1-2 ವಿಜಿಲು ಕೂಗಿಸ್ಕೊತೀನಿ. ಇಲ್ಲಿ ಅಡುಗೆ ಆಗೋ ಗಂಟ ಮತ್ತೆ ಇಲ್ಲಿ ಪಾತ್ರೆನ ತೊಳ್ಕೊತಾ ಇದ್ದೀನಿ.
ಒಂದ್ಸರಿ ಚೆನ್ನಾಗಿ ಎಲ್ಲ ನೀರಲ್ಲಿ ವಾಶ್ ಮಾಡ್ಕೊಂಡು ಇವಾಗ ಸೋಪ್ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಕಡೆ ಬಟ್ಟೆನೂ ಕೂಡ ಒಗಿತಾ ಇದ್ದೀನಿ. ಬಟ್ಟೆ ಇನ್ನೇನು ಲಾಸ್ಟ್ ಆಗಿದೆ. ಮೊದಲು ಈ ಕಡೆ ಇಟ್ಬಿಟ್ಟು ತೊಳಿತಾ ಇದ್ದೆ. ಇವಾಗ ಅದು ಎಕ್ಸ್ಟೆನ್ಷನ್ ಬಾಕ್ಸ್ ಅಂತ ಅಂತಾರಲ್ವ, ಸಾರಿ ಅದು ಹೇಳೋಕ್ಕೆ ಬರ್ತಾ ಇಲ್ಲ ನನಗೆ. ಆ ಬಾಕ್ಸ್ ಕೆಟ್ಟೋಗಿದೆ. ಹಾಗಾಗ್ಬಿಟ್ಟು ವಾಷಿಂಗ್ ಮಿಷಿನ್ನ ಈ ಕಡೆ ಸರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಪಲಾವ್ ಆದಮೇಲೆ ನಾಷ್ಟ ಮಾಡಬೇಕು. ಸ್ಕೂಲ್ ಇದ್ದಾಗ ಪಾತ್ರೆನ ನೈಟೇ ತೊಳೆದು ಇಟ್ಬಿಡ್ತೀನಿ. ಸಾಟರ್ಡೆ ನಾನು ಪಾತ್ರೆನ ತೊಳೆದಿರಲಿಲ್ಲ, ಹಾಗಾಗಿ ಬೆಳಗ್ಗೆನೇ ಪಾತ್ರೆ ಇತ್ತು. ಅದಕ್ಕೆ ಇವಾಗೆಲ್ಲ ಪಾತ್ರೆನ ಒಂದೇ ಸರಿ ತೊಳೆದ್ಬಿಟ್ಟು ಒಂದೇ ಸರಿ ಎಲ್ಲ ಕಿಚನ್ನ ಕ್ಲೀನ್ ಮಾಡ್ಕೋಬೇಕು. ಪಾತ್ರೆ ಎಲ್ಲ ತೊಳೆದು ಇಟ್ಕೋತಾ ಇದ್ದೀನಿ. ಇನ್ನೇನು ಆಗೋಯ್ತು. ಈ ಕಡೆ ಕುಕ್ಕರ್ ವಿಜಿಲು ಕೂಡ ಬರ್ತಾ ಇದೆ. ಈ ಕಡೆ ಅಡುಗೆನೂ ಆಯಿತು. ಸರಿ, ನನ್ನ ಮಗಳು ಮೇಲೆ ಹೋಗ್ಬಿಟ್ಟು ಬಟ್ಟೆ ಕೂಡ ಆಗೋಗಿತ್ತು. ಅವಳು ಹೋಗ್ಬಿಟ್ಟು ಮೇಲ್ಗಡೆ ಒಣಗಾಕಿ ಬರೋಕ್ಕೆ ಹೋಗಿದ್ದಾಳೆ. ಪಾತ್ರೆ ಎಲ್ಲ ಆಗಿದೆ. ಇವಾಗ ನೋಡ್ಬೋದು ಪಲಾವ್ ಕೂಡ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗೇ ಬಂದಿದೆ ಪಲಾವ್ ಅಂತ. ಇದು ನಮ್ಮ ಬೆಳಗಿನ ತಿಂಡಿ. ಪಲಾವ್ ಜೊತೆ ಮೊಸರು ಬಜ್ಜಿ ಮತ್ತು ಈರುಳ್ಳಿ, ಸ್ವಲ್ಪ ಸೌತೆಕಾಯಿ. ಇವಾಗ ನಾಷ್ಟ ಎಲ್ಲ ಆದಮೇಲೆ ನೋಡ್ಬೋದು ಇವಾಗ ಎಲ್ಲ ಕಿಚನ್ ಕ್ಲೀನಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮದು ವಾಟರ್ ಪ್ಯೂರಿಫೈ ಏನೋ ಕೆಟ್ಟೋಗಿದೆ. ಹಾಗಾಗ್ಬಿಟ್ಟು ಆಚೆಯಿಂದನೇ ನೀರು ಬಾಟ್ಲು ಬರುತ್ತಲ್ಲ ಅದನ್ನು ತರಿಸ್ಕೊತಾ ಇದ್ದೀನಿ. ಇವಾಗ ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನಿಲ್ಲಿ ಪಪ್ಪಾಯನ ಕೊಯ್ದಿದ್ದೆ. ಅದು ಸರಿ ಇವಾಗ ತಿನ್ನೋಣ ಅಂತ ಬಟ್ಲಲ್ಲಿ ಕೊಯ್ದು ಹಾಕ್ಕೊತಾ ಇದ್ದೀನಿ. ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಇವಾಗ ನಾನು ತಿಂತಾಯಿದ್ದೀನಿ.
ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಎರಡು ಸೇರಿಸ್ಬಿಟ್ಟು ಅದನ್ನು ಬಾಟ್ಲಲ್ಲಿ ತುಂಬಿಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಮೇಲಿಂದ ಹಾಕ್ಕೋತಾ ಇದ್ದೀನಿ. ಇವಾಗೆಲ್ಲ ಕೆಲಸ ಆದಮೇಲೆ ಸ್ವಲ್ಪ ಕುತ್ಕೊಂಡು ಪಪ್ಪಾಯನ ತಿಂದು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಮಧ್ಯಾಹ್ನ ಸ್ವಲ್ಪ ಆಚೆ ಹೋಗೋದಿತ್ತು, ಕೆಲಸ ಇತ್ತು, ಹಾಗಾಗ್ಬಿಟ್ಟು ಇವಾಗ ಆಚೆ ಹೋದೆ. ಸ್ವಲ್ಪ ಹೇಳಿದ್ನಲ್ಲ ಆಲೂಗೆಡ್ಡೆ ಎಲ್ಲ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಹೋಗಿ ತರಕಾರಿ ಹಣ್ಣು ಅಥವಾ ಏನೋ ತೊಗೊಂಬರೋಣ ಅಂತ ಬೇರೆ ಕೆಲಸನೂ ಇತ್ತು, ಹಾಗಾಗ್ಬಿಟ್ಟು ಆಚೆ ಹೋಗಿದ್ವಿ. ಇದು ನೀವು ನೋಡ್ತಾ ಇರ್ಬೋದು, ಇದು ರಾಮಮೂರ್ತಿ ನಗರ ಚರ್ಚ್. ಇದು ರಾಮಮೂರ್ತಿ ನಗರದಲ್ಲಿ ದೊಡ್ಡ ಚರ್ಚ್ ಇದು. ಈ ಕಡೆ ಇರೋರಿಗೆ ಇದು ಗೊತ್ತಿರುತ್ತೆ. ತರಕಾರಿ ಎಲ್ಲ ತೊಗೊಂಡು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಇವಾಗ ಮನೆಗೆ ವಾಪಸ್ ಬಂದೆ. ಕಮೆಂಟ್ ಮಾಡಿ. ಸಂಜೆ 5:30 6 ಗಂಟೆ ಆಗಿದೆ. ಸ್ವಲ್ಪ ಟೀ ಮಾಡ್ಕೊಂಡು ಟೀ ಕುಡ್ದು ಇವಾಗ ನಾನು ತಂದಿರೋ ತರಕಾರಿನ ತರಕಾರಿ ಅಂದರೆ ಏನು ಜಾಸ್ತಿ ತಂದಿಲ್ಲ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇರಲಿಲ್ಲ, ಹಾಗೆ ನಾಳೆ ಸೋಮವಾರ ಅಲ್ವಾ, ಪೂಜೆ ಮಾಡೋದಕ್ಕೆ ಹೂವೆಲ್ಲ ಸ್ವಲ್ಪ ತೊಗೊಬಂದೆ. ಒಣಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು, ಹಾಗಾಗಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ತೊಗೊಬಂದೆ. ಸ್ವಲ್ಪ ಹಣ್ಣು ಆರೆಂಜ್ ತೊಗೊಂಡು ಆಲೂಗೆಡ್ಡೆ ತೊಗೊಂಡು ಬಂದೆ. ಹಾಗೆ ಒಂದು ಪರ್ಕೆನೂ ತೊಗೊಬಂದೆ. ಮನೇಲಿ ಪರ್ಕೆ ಅದು ಸಣ್ಣ ಆಗೋಗಿತ್ತು, ಹಾಗಾಗ್ಬಿಟ್ಟು ಒಂದು ಪರ್ಕೆ ತೊಗೊಂಡು, ಈ ಪರ್ಕೆ ತೊಗೊಂಡ್ರೆ ಒಂದು ಮರ ಫ್ರೀ ಕೊಟ್ಟಿದ್ದಾರೆ. ಇದೇ ಮರ, ಈ ಪರ್ಕೆ ಜೊತೆ ಇದು ಫ್ರೀ ಬಂದಿದೆ. ಸರಿ, ಇದನ್ನೆಲ್ಲ ತೊಗೊಂಡು ಬಂದ್ವಿ. ಇವಾಗ ಹಣ್ಣೆಲ್ಲ ಒಂದು ಪ್ಲೇಟಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಏನಾರ ಕಟ್ಟಬೇಕು ಅಂದರೆ ಸುಮ್ಮನೆ ಅದು ಇದು ತಿಂಡಿ ಅವು ಇವು ಕೊಡಿಸೋ ಬದಲಿ ಒಂದು ಹಣ್ಣು ಹಾಕಿ ಕಳಿಸೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಒಳ್ಳೆಯದಲ್ವ. ಹಾಗಾಗ್ಬಿಟ್ಟು ಹಣ್ಣೆ ತರಿಸ್ಕೊಳ್ತೀನಿ ನಾನು. ಎಲ್ಲ ಆಲೂಗೆಡ್ಡೆನೆಲ್ಲ ಎತ್ತಿಡ್ತಾ ಇದ್ದೀನಿ, ತಂದಿರೋದೆಲ್ಲ. ಬೆಳ್ಳುಳ್ಳಿ ಕೂಡ ಖಾಲಿಯಾಗಿತ್ತು, ಅದು ನೆನಪೇ ಬಂದಿಲ್ಲ, ಹಾಗೆ ವಾಪಸ್ ಬಂದೆ. ಸರಿ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಬರ್ಬೇಕು. ಒಂದೆರಡು 3-4 ಇದೆ ಬೆಳ್ಳುಳ್ಳಿ, ಒಂದಿನ ನಡೆದೋಗುತ್ತೆ. ಒಣಮೆಣ್ಸಿನ್ಕಾಯಿನೂ ಬಾಕ್ಸಲ್ಲಿ ತುಂಬಿ ಇಟ್ಕೋತಾ ಇದ್ದೀನಿ.
ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಹೊಸದಾಗಿ ಚಾನಲ್ನ ಓಪನ್ ಮಾಡಿರೋದ್ರಿಂದ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಹಾಗೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್.